ಹಾಯ್, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಿ? ನಾನು ಸೂಪರಾಗಿದ್ದೀನಿ. ನೀವು ಕೂಡ ಚೆನ್ನಾಗಿದೆ ಅಂತ ಅಂದ್ಕೊಳ್ತಾ ವೆಲ್ಕಮ್ ಬ್ಯಾಕ್ ಟು ಆಜ್ಞಾಪೈ ಕನ್ನಡ ಲಾಗ್ ಚಾನಲ್. ವಾಕಿಂಗ್ ಮುಗಿಸ್ಕೊಂಡು ಬಂದೆ ಫ್ರೆಂಡ್ಸ್. ಮಳೆ ಇದೆ ಹೊರಗಡೆ, ಸ್ವಲ್ಪ ಸಣ್ಣ ಮಳೆ ಇತ್ತು. ಆ ಮಳೆಯಲ್ಲೇ ಹೋದೆ ಛತ್ರಿ ಹಿಡ್ಕೊಂಡು. ವಾಕಿಂಗ್ ಮುಗೀತು. ಈಗ ಟೈಮ್ 7 ಗಂಟೆ. ನಾನಿವತ್ತು ವೆಜಿಟೇಬಲ್ ಹಾಕಿ ಉಪ್ಮಾ ಮಾಡ್ತಾಯಿದ್ದೀನಿ, ಉಪ್ಪಿಟ್ಟು. ಕರೆಂಟ್ ಇಲ್ಲ, ಏನೂ ಮಾಡಲಿಕ್ಕಾಗೋದಿಲ್ಲ. ಕರೆಂಟಿಂದ ಏನೂ ಮಾಡೋದಿರಲಿಲ್ಲ, ಏನು ನೆನೆಸಿರಲಿಲ್ಲ. ನಿನ್ನೆ ಹಿಟ್ಟೆಲ್ಲ ರುಬ್ಲಿಕ್ಕೆ ಏನೂ ಇರಲಿಲ್ಲ. ಆದರೆ ಉಪ್ಮಾ ಮಾಡ್ತೇನೆ. ನೀರಿನ ಪ್ರಾಬ್ಲಮ್ ಇಲ್ಲ, ಎಲ್ಲ ನೀರು ತುಂಬಿಸ್ಕೊಂಡಾಗಿದೆ ಸಿಂಟೆಕ್ಸಲ್ಲೆಲ್ಲ. ಸೊ ಕರೆಂಟ್ ಯಾವಾಗಲೇ ಬರಲಿ. ಸ್ನಾನ ಮಾಡೋಕ್ಕೆ ನೀರು ಕಾಯಬೇಕಿತ್ತು, ಕರೆಂಟ್ ಬೇಕಿತ್ತು. ಅದಕ್ಕೆ ಕರೆಂಟ್ ಇಲ್ಲ. ಸೊ ಹಾಗೆ ಒಂದು ಪಾತ್ರೆಲಿ ನೀರು ಕಾಸ್ಕೊಟ್ಟೆ. ಬೇಗ ಬೇಗ ಉಪ್ಮಾ ಮಾಡ್ಕೊಳ್ಳೋಣ. ಉಪ್ಪಿಟ್ಟಿಗೆ ರವೆ ಹುರ್ಕೊಳ್ತಾ ಇದ್ದೇನೆ. ಸ್ವಲ್ಪ ತುಪ್ಪ ಹಾಕಿ ರವೆ ಹುರ್ಕೊಳ್ತಾ ಇದ್ದೇನೆ. ಇಲ್ಲಿ ವೆಜ್ಜಸ್ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ನೋಡಿ. ಬೀನ್ಸು, ಕ್ಯಾಪ್ಸಿಕಮ್, ಹಸಿಮೆಣಸು, ಕ್ಯಾರೆಟ್, ಟೊಮೆಟೊ, ಈರುಳ್ಳಿ ಇವಿಷ್ಟು ಹಾಕಿ ಇವತ್ತು ವೆಜಿಟೇಬಲ್ ಉಪ್ಮಾ ಮಾಡೋದು. ತುಂಬ ಚೆನ್ನಾಗಿರ್ತದೆ. ಯಾರೆಲ್ಲ ಉಪ್ಪಿಟ್ಟು ತಿನ್ನೋದಿಲ್ಲ ಅವರಿಗೂ ಕೂಡ ತಿನ್ಬೇಕನ್ನಿಸ್ತದೆ. ಒಂದ್ಸಲ ಟ್ರೈ ಮಾಡಿ. ಹಾಗೆ ಖಾಲಿ ರವೆ ಹಾಕಿ ಉಪ್ಪಿಟ್ಟು ಮಾಡೋದಕ್ಕಿಂತ ಈ ರೀತಿ ವೆಜಿಟೇಬಲ್ ಎಲ್ಲ ಹಾಕ್ಕೊಂಡು ಉಪ್ಪಿಟ್ಟು ಮಾಡಿದ್ರೆ ವೆಜಿಟೇಬಲ್ಸ್ ಕೂಡ ದೇಹಕ್ಕೆ ಹೋದಂಗೆ ಆಗ್ತದೆ. ಹೆಲ್ದಿ ಕೂಡ ತುಂಬ ಒಳ್ಳೆಯದು ಫ್ರೆಂಡ್ಸ್. ಸಾಧಾರಣವಾಗಿ ಉಪ್ಪಿಟ್ಟು ಅವಲಕ್ಕಿ ಅಂದರೆ ಎಲ್ರಿಗೂ ಸ್ವಲ್ಪ ಒಂಥರ ಅಷ್ಟು ಇಷ್ಟಪಟ್ಟು ತಿನ್ನೋದಿಲ್ಲ. ಒಬ್ಬೊಬ್ಬರು ಉಪ್ಪಿಟ್ಟು ಪ್ರಿಯರು ಕೂಡ ಇರ್ತಾರೆ. ಆದರೆ ನನ್ನ ಮಗಳಿಗೆ ಉಪ್ಪಿಟ್ಟು ಇಷ್ಟ ಆಗ್ತಾ ಇರಲಿಲ್ಲ, ಪ್ಲೇನ್ ಉಪ್ಪಿಟ್ಟು ಮಾಡಿದರೆ. ಯಾವಾಗ ನಾನು ಈ ರೀತಿ ವೆಜಿಟೇಬಲ್ ಹಾಕಿ ಉಪ್ಪಿಟ್ಟು ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆಲ್ಲ, ಆವಾಗ ಅವಳಿಗೆ ತುಂಬ ಇಷ್ಟ ಆಯಿತು, ಇಷ್ಟಪಟ್ಟು ತಿಂತಾಳೆ. ಒಗ್ಗರಣೆ ಹಾಕ್ತಾಯಿದ್ದೀನಿ. ಸಾಸಿವೆ, ಉದ್ದಿನಬೇಳೆ, ಹಸಿಮೆಣಸು, ಕರಿಬೇವು, ಈರುಳ್ಳಿ ಹಾಕ್ಕೊಂಡೆ. ಈಗ ನೆಕ್ಸ್ಟ್ ಒಂದೊಂದೇ ವೆಜಿಟೇಬಲ್ಸ್ ಹಾಕಿ ಫ್ರೈ ಮಾಡ್ಕೊಳ್ಳೋದು. ಹುರಿದಿಟ್ಟಿದೆ ರವೆ ಹುರಿದಿಟ್ಟು ಹಾಕಿ ನೀರು ಹಾಕಿ ಉಪ್ಪು ಹಾಕಿಬಿಟ್ರೆ ಉಪ್ಮಾ ರೆಡಿ. ಎಲ್ಲ ತರಕಾರಿಗಳನ್ನ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೇನೆ. ಚೆನ್ನಾಗಿ ಫ್ರೈ ಆಗಬೇಕು, ಸೂಪರ್ ಆಗಿರ್ತದೆ. ನೋಡಿ ರೆಡಿ ಆಗಿ ಬಿಸಿ ಬಿಸಿ ಉಪ್ಪಿಟ್ಟು ತಿನ್ನೋಣ. ಬಿಸಿ ಬಿಸಿ ಉಪ್ಪಿಟ್ಟು. ಉಪ್ಪಿಟ್ಟು ಯಾವಾಗಲೂ ಬಿಸಿ ಬಿಸಿ ಇರಬೇಕು. ಅನಾಗ ಕಲಿತು ಅನಾಗ ಟೇಸ್ಟ್ ಹೇಳ್ತಾಳೆ. ಸಕ್ಕರೆ ಹಾಕ್ಕೊಂಡಿದ್ದಾಳೆ ಅವಳು, ನಾನು ಸಕ್ಕರೆ ಹಾಕ್ಕೊಂಡಿಲ್ಲ. ಟೈಮ್ ಈಗ 11 ಗಂಟೆ. ಅನ್ನಕ್ಕೆ ಇಟ್ಕೊಂಡಿದ್ದೆ. ನಮ್ಮತ್ತೆ ತರಕಾರಿಗಳನ್ನ ಕಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಬಟ್ ಹೂವು ಕಟ್ಟೋದಿತ್ತು. ಸೊ ಹಾಗಾಗಿ ಹೂವು ಕಟ್ಕೊಂಡು ಬಂದ್ವಿ ಇಬ್ಬರು. ನಾನೊಂದು ಜಡೆ ಮಾಡ್ಕೊಂಡು ಮುಡ್ಕೊಂಡೆ ನೋಡಿ. ಸೇವಂತಿಗೆ ಹೂವು. ನಂಗೆ ಹೂವು ಅಂದರೆ ತುಂಬ ಇಷ್ಟ, ಯಾವುದೇ ಹೂವು ಆಗಿರಲಿ ಅದು. ಈಗ ಎಲ್ಲ ಕೆಲಸ ಮಾಡ್ಕೋಬೇಕು ಬೇಗ ಬೇಗ. ಅಡುಗೆ ಕೆಲಸ ಎಲ್ಲ. ಬಿಸಿಲಿದೆ ಇವತ್ತು, ಮಳೆ ಇಲ್ಲ. ನಾನು ಕಿಚನಿಗೆ ಬಂದು ಫಸ್ಟ್ ಮಾಡೋ ಕೆಲಸನೇ ಕಿಚನ್ ಕೌಂಟ್ರ್ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋದು. ಆಮೇಲೆ ಫಸ್ಟಿಗೆ ಮಸಾಲೆ ಮಾಡ್ಕೊಳ್ತೇನೆ. ಯಾಕಂದರೆ ನಮ್ಮ ಕಡೆ ಕರೆಂಟ್ ಮಾತ್ರ ಯಾವಾಗ ಹೋಗ್ತದೆ ಯಾವಾಗ ಬರ್ತದೆ ಅಂತ ಗೊತ್ತಾಗೋದಿಲ್ಲ. ಹೋದರೆ ಎಷ್ಟೊತ್ತು ಹೋಗ್ತದೆ. ಹಾಗಾಗಿ ಫಸ್ಟ್ ಮಸಾಲೆ ಮಾಡಿಕೊಂಡ್ರೆ ಮತ್ತು ಯಾವುದೂ ತೊಂದರೆ ಇಲ್ಲ ಅಲ್ಲ. ಮತ್ತು ಬೇಯಿಸ್ಕೊಳ್ದು ಅದು ಇದು ಮಾಡ್ಕೊಳ್ಳಿಕ್ಕಾಗ್ತದೆ ಅಂಥೇಳಿ ಫಸ್ಟ್ ಮಸಾಲೆ ಮಾಡಿಕೊಂಡೆ. ಆಮೇಲೆ ಕುಕ್ಕರ್ ಇಟ್ಟೆ. ತೊಗರಿಬೇಳೆ ಹಾಕಿ ಇವತ್ತು ಮೊಗೆಕಾಯಿ ಸಾರು. ಯಾಕಂದರೆ ಮೊನ್ನೆ ಏಕಾದಶಿ ದಿನ ದೀಪ ಮಾಡಲಿಕ್ಕೆ ಮೊಗೆಕಾಯಿ ತಂದಿದ್ವಿ. 2 ದೀಪ ಮಾಡಿ ಇದ್ದದ್ದು ಮೊಗೆಕಾಯಿ ಹಾಕಿ ಇವತ್ತು ಸಾಂಬಾರು. ಕುಕ್ಕರ್ ಕೂಡ ಇಟ್ಕೊಂಡೆ ಬೇಯಲಿಕ್ಕೆ. ಈ ಕಡೆ ನಾನು ಇವತ್ತು ಹೀರೆಕಾಯಿ ಒಂದು ಸಣ್ಣ ಹೀರೆಕಾಯಿ ಇತ್ತು. ಅದು ಒಂದು ಪಲ್ಯಕ್ಕೆ ಸಾಕಾಗ್ತಾ ಇರಲಿಲ್ಲ. ಹಾಗಾಗಿ 2 ಮೂಲಂಗಿ ಗಡ್ಡೆನೂ ಇತ್ತು, ಅದನ್ನು ಕೂಡ ಹಾಕ್ಕೊಂಡು 2 ಮಿಕ್ಸ್ ಮಾಡಿ ಇವತ್ತು ಪಲ್ಯ ಮಾಡ್ತಾಯಿದ್ದೇನೆ. ಸಾಸಿವೆ ಮತ್ತು ಕಡಲೆಬೇಳೆ ಒಗ್ಗರಣೆಗೆ, ಹಸಿಮೆಣಸು ಹಾಕ್ತಾ ಇಲ್ಲ, ಸಾರಿ. ನಾನು ಇವತ್ತು ಖಾರದ ಪುಡಿ ಹಾಕಿ ಪಲ್ಯ ಮಾಡ್ಕೊಳ್ಳೋದು. ಈರುಳ್ಳಿ ಹಾಕಿ, ಯಾವಾಗಲೂ ಈರುಳ್ಳಿ ಹಾಕ್ತಾ ಇರಲಿಲ್ಲ, ಸಾಸಿವೆ ಒಗ್ಗರಣೆ ಇತ್ತು. ಸ್ವಲ್ಪ ಡಿಫ್ರೆಂಟ್ ಆಗಿರಲಿ, ಪಲ್ಯಲ್ಲೂ ಕೂಡ ಸ್ವಲ್ಪ ಡಿಫ್ರೆಂಟ್ ಆಗಿದೆ, ತಿನ್ನಲಿಕ್ಕೂ ಚೆನ್ನಾಗಿರ್ತದೆ ಅಂಥೇಳಿ ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ಕೊಳ್ತಾ ಇದ್ದೀನಿ. ಅನ್ನ ಆಗಿದೆ, ಮತ್ತೆ ಮೊಗೆಕಾಯಿ ಸಾರು. ಇವತ್ತು ಮೂಲಂಗಿ ಮತ್ತು ತೊಗರಿಬೇಳೆ ಬೇಯಿಸ್ಲಿಕ್ಕೆ ಹೀರೆಕಾಯಿಗೆ ನೀರು ಬಿಟ್ಕೊಂಡು ಹಾಗಾಗಿ ಸ್ವಲ್ಪ ಅಂದರೆ ಸ್ವಲ್ಪ ತೆಗೆದಿಲ್ಲ. ಆಮೇಲೆ ಅಷ್ಟೇ ನೀರು ಹಾಕ್ಕೊಂಡಿದ್ದೀನಿ. ಒಗ್ಗರಣೆ ಹಾಕಿ ಆಯಿತು. ಇದು ಸಾವಕಾಶ
ಬೆಂದ್ರಾಯಿತು. ಇದು ಲೋ ಫ್ಲೇಮ್ ಮಾಡಿಟ್ಟು ನಾನು ಬಿಸಿಲಿದೆ ಬಟ್ಟೆ ಒಕ್ಕೊಂಡು ಬರ್ತೇನೆ. ಆಮೇಲೆ ಇದು ಒಗ್ಗರಣೆ ಎಲ್ಲ ಮಸಾಲೆ ಹಾಕೋದು, ಅನ್ನ ಬಾಗಿಸ್ಕೊಡೋದು, ಆ ಕೆಲಸ ಎಲ್ಲ ಆಮೇಲೆ ಮಾಡಿದ್ರಾಗ್ತದೆ. ಬಿಸಿಲಿದೆ ಎಲ್ಲ ಬಟ್ಟೆ ಒಕ್ಕೊಂಡು ಬರ್ತೇನೆ. ಸ್ಟೋವನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಹೋಗಿದ್ದೆ. ಸೊ ಚೆನ್ನಾಗಿ ಬೆಂದಿದೆ. ಅದಕ್ಕೆ ಖಾರದ ಪುಡಿ ಹಾಕ್ಕೊಂಡೆ, ಉಪ್ಪು ಹಾಕ್ಕೊಂಡೆ. ಆಮೇಲೆ ಇದು ಗರಂ ಮಸಾಲೆ ಪೌಡ್ರ್ ಬೇಕಿದ್ದರೆ ಹಾಕ್ಕೊಳ್ಬೋದು, ಇಲ್ಲಾಂದರೆ ಇಲ್ಲ. ನಾನು ಸ್ವಲ್ಪ ಹಾಕ್ಕೊಂಡೆ. ಇವತ್ತು ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತಾಯಿದ್ದೀನಲ್ಲ ಹಾಗಾಗಿ. ಮತ್ತು ಕಾಯಿ ತುರಿ ಇದನ್ನು ಕೂಡ ಯಾರಿಗೆ ಇಷ್ಟ ಇದ್ದರೆ ಹಾಕ್ಕೊಳ್ಬೋದು, ಇಲ್ಲಾಂದರೆ ಇಲ್ಲ. ತುಂಬ ಚೆನ್ನಾಗಿರ್ತದೆ ಮಾತ್ರ. ಡಿಫ್ರೆಂಟಾಗಿ ಮಾಡಿದ್ದೀವಿ ಇವತ್ತು. ಟೇಸ್ಟ್ ಸ್ವಲ್ಪ ಡಿಫ್ರೆಂಟ್ ಆಗಿದ್ದರೆ ಇದು ಬೇರೆ ಥರ ಪಲ್ಯ ಅಂತ ಅನಿಸ್ತದೆ. ಹಾಗಾಗಿ ಅನ್ನ ಕೂಡ ಆಗಿದೆ. ಈಗ ಬಾಗಿಸ್ಕೊಳ್ತೇನೆ. ಸ್ವಲ್ಪ ಬಿಸಿ ಬಿಸಿ ಇರ್ತದೆ. ಇದು ತೊಂದರೆನೇ ಇಲ್ಲ, ಯಾವಾಗ ಬೇಕಾದ್ರೆ ಆವಾಗ ಬಾಗಿಸ್ಕೊಳ್ಬೋದು. ಇನ್ನೊಂದು 10 ನಿಮಿಷ ಬಿಟ್ಟು ಬಾಗಿಸ್ಕೊಂಡ್ರೆ ಹಾಕಿತ್ತು. ವೈಟ್ ರೈಸ್ ಥರ ಎಲ್ಲಿ ಬೆಂದು ಹೋಗ್ತದೆ ಅನ್ನೋ ಟೆನ್ಷನ್ ಇರೋದಿಲ್ಲ. ಸಾರಿಗೆ ಒಗ್ಗರಣೆ ಕೂಡ ಹಾಕಿ ಆಯಿತು. ಫ್ರೆಂಡ್ಸ್ ನೋಡಿ, ದಾಳಿಂಬೆ ತಿಂತಾಯಿದ್ದೀನಿ. ತುಂಬ ದಿನ ಆಗಿತ್ತು ದಾಳಿಂಬೆ ತಂದು. ಸುಂದೆ ಬಂದೆ ಫ್ರೆಂಡ್ಸ್, ಊಟ ಮಾಡೋಣ ಬಂದೆ. ಈಗ ತಿಂತಾ ಇದ್ದೇನೆ. ಇವತ್ತು ವೆಜ್ಜಸ್ ತಿಂತಾ ಇಲ್ಲ, ಸೊ ಹಾಗಾಗಿ ಸಲಾಡ್ ತಿಂತಾ ಇಲ್ಲ. ಒಬ್ಬಳೇ ಕೂತ್ಕೊಂಡು ಊಟ ಮಾಡೋದು. ಈಗ ಊಟದ ಟೈಮ್ ನೋಡಿ, ನಮ್ಮನೆ ಊಟ. ಫ್ರೆಂಡ್ಸ್ ಏನು ಗೊತ್ತಾ, ಟೈಮ್ 2:30 ಆಯಿತು. ನಾನು ಊಟ ಕೂಡ ಮುಗಿಸ್ಕೊಂಡಾಯಿತು, ಪಾತ್ರೆ ತೊಳೆದಾಯಿತು. ಬಟ್ಟೆ 12:15ಗೆ ನಾನು ವಾಶ್ ಮಾಡಿಟ್ಟಿದ್ದೆ. ಡ್ರೈಯರಿಗೆ ಹಾಕಿ ಮಷೀನಲ್ಲಿ ಹಾಕಿಟ್ಟಿದ್ದೆ. ಈಗ ಬಿಸಿಲು ಬಂದಿದೆ, ಬಿಸಿಲಿಗೆ ಹಾಕೋಣ ಅಂತ. ಈಗ ಬಿಸಿಲು ಬಂತು. ಬೆಳಿಗ್ಗೆಯಿಂದ ಮೋಡ ಮೋಡ ಮೋಡ, ಮಳೆ ಇರಲಿಲ್ಲ, ಮೋಡ ಇತ್ತು. ಈಗ ಚರೋ ಬಿಸಿಲು ಬಂದಿದೆ. ಬಿಸಿಲಿಗೆ ಹಾಕ್ತೇನೆ. 1 ತಾಸು ಇದ್ದರೂ ಸಾಕು. ನಾನು ಮನೆಯಲ್ಲೇ ನ್ಯಾಚುರಲ್ ಆಗಿರುವಂಥ ಹೇರ್ ಆಯಿಲ್ ಮಾಡಿದ್ದೇನೆ. ಅದನ್ನ ಗ್ಲಾಸ್ ಜಾರಿಗೆ ಹಾಕೊಳ್ತಾ ಇದ್ದೇನೆ. ಇದು ಹೇಗೆ ಮಾಡಿದ್ದು ಏನು ಅಂತ ಹೇಳಿ ವಿಡಿಯೋದಲ್ಲಿ ಹೇಳ್ತೇನೆ, ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೇನೆ. ಹಾಯ್ ಫ್ರೆಂಡ್ಸ್, ಕಿಚನ್ ಕೆಲಸ ಎಲ್ಲ ಮುಗೀತು. ಇವತ್ತು ನಾನು ಊಟ ಮಾಡಿಲ್ಲ, ಏನು ತಿಂದೂ ಇಲ್ಲ. ಯಾಕೆ ಗೊತ್ತಾ, ಸಂಜೆ ನಮ್ಮ ಮನೆಗ ಸ್ಕೂಲಿಂದ ಬಂದ ತಕ್ಷಣ ಅವಳಿಗೆ ಉಪ್ಪಿಟ್ಟು ಎಷ್ಟು ಇಷ್ಟ ಆಗಿತ್ತು ಅಂದರೆ ತುಂಬ ಇಷ್ಟ ಆಗಿತ್ತು. ಬೆಳಿಗ್ಗೆ ಮಾಡಿದ ಉಪ್ಪಿಟ್ಟು ಅದು ಹಾಗೇ ಇತ್ತು, ಬಿಸಿ ಮಾಡಿಕೊಟ್ಟೆ. ನಾನು ಯಾವಾಗಲೂ ಸಂಜೆ ಸ್ನ್ಯಾಕ್ಸ್ ಎಲ್ಲ ತಿನ್ನೋದಿಲ್ಲ, ಆದರೆ ಇವತ್ತು ನನಗೂ ತುಂಬ ಇಷ್ಟ ಆಯಿತು ಉಪ್ಪಿಟ್ಟು. ಅದನ್ನ ನಾನು ಸ್ವಲ್ಪ ತಿಂದೆ. ಹಾಗಾಗಿ ನನಗೆ ರಾತ್ರಿ ಮತ್ತು ಹಸಿವೆ ಆಗಿರಲಿಲ್ಲ, ಸೊ ಊಟ ಮಾಡಿಲ್ಲ. ನನ್ನ ಹಸ್ಬೆಂಡ್ ಊಟ ಅಂದರೆ ಅವರು ಚಪಾತಿ ಮಾಡಿಕೊಟ್ಟಿದ್ದೆ. ಅವರಿಗೆ ಚಪಾತಿ ತಿಂದರು. ನಾನು ಮತ್ತೆ ಊಟ ಮಾಡಿದರು. ಅವ್ರದ್ದೆಲ್ಲ ಊಟ ಆಗಿ ಪಾತ್ರೆಗಳನ್ನೆಲ್ಲ ತೊಳೆದು ಇಟ್ಟು ಕಿಚನ್ ಕಟ್ಟೆಲ್ಲ ಕ್ಲೀನ್ ಮಾಡಿ ಆಯಿತು. ಫ್ರೆಂಡ್ಸ್, ನಾಳೆ ಗುರುಪೂರ್ಣಿಮಾ, ತುಂಬ ಒಳ್ಳೆಯ ದಿನ ಅಲ್ಲ. ಸೊ ಈ ಒಳ್ಳೆಯ ದಿನದಲ್ಲಿ ನಾನೊಂದು ವ್ರತ ಮಾಡಬೇಕಂತ ಅಂದ್ಕೊಂಡಿದ್ದೇನೆ. ನಾಳೆ ಬೆಳಗ್ಗೆ ತಕ್ಷಣ ವ್ರತ ಆರಂಭ ಮಾಡೋದು. ಏನು ವ್ರತ, ಏನು ಹೇಗೆ ಮಾಡೋದು, ತುಂಬ ಕಷ್ಟ ಇದೆ. ನನಗಂತೂ ತುಂಬ ಕಷ್ಟ ಇದೆ ವ್ರತ ಮಾಡೋದು. ಆದರೂ ಟ್ರೈ ಮಾಡ್ತೇನೆ, ಎಷ್ಟು ಮ್ಯಾಕ್ಸಿಮಮ್ ಟ್ರೈ ಮಾಡ್ತೇನೆ. ವ್ರತಕ್ಕೆ ಯಾವುದು ಭಂಗ ಬರಬಾರ್ದು ಅಂತ. ಸೊ ಆ ವ್ರತ ಯಾವುದು ಏನು ಅಂತ ನಿಮಗೆ ನೆಕ್ಸ್ಟ್ ಹೇಳ್ತೇನೆ ನಾನು. ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ತೇನೆ. ಬಾಯ್, ಗುಡ್ ನೈಟ್. ನಾಳೆ ಸಿಗೋಣ, ಗುರುಪೂರ್ಣಿಮೆ ದಿನ ಸಿಗೋಣ. ವ್ರತದ ಬಗ್ಗೆನೂ ಹೇಳ್ತೇನೆ. ತುಂಬ ಕಷ್ಟಕರವಾದ ವ್ರತ ಅದು. ನನಗೆ ಹೇಳ್ತೇನೆ ಏನು ವ್ರತ ಅಂತ. ಇದು ನೆಕ್ಸ್ಟ್ ಡೇ ಮಾರ್ನಿಂಗ್. ಇವತ್ತು ಗುರುಪೂರ್ಣಿಮಾ ದಿನ, ತುಂಬ ಒಳ್ಳೆಯ ದಿನ. ನನ್ನ ವ್ರತ ಕೂಡ ಸ್ಟಾರ್ಟ್ ಆಗಿದೆ. ಮಾತಾಡುವಾಗೇ ಇಲ್ಲ, ಮೌನ ವ್ರತ. ನಾನು ವ್ರತ ಮಾಡ್ತೀನಿ ಅಂತ ಹೇಳಿದ್ನಲ್ಲ, ಮೌನ ವ್ರತ. ನನಗಂತೂ ತುಂಬ ಕಷ್ಟವಾದಂತಹ ವ್ರತ ಇದು. ನಮ್ಮ ಅನಗನ ಹತ್ರ ಮತ್ತು ಅತ್ತೆ ಮತ್ತು ನನ್ನ ಹಸ್ಬೆಂಡ್ 3 ಜನರಿಗೂ ಹೇಳಿಟ್ಟಿದ್ದೆ. ನಿನ್ನೆನೇ ಹೇಳಿಟ್ಟಿದ್ದೆ ಮಾತಾಡಿಸ್ಬೇಡಿ ಅಂತ. ನಮ್ಮ ಅನಗ ಏನೋ ಮಾತಾಡ್ಸ್ಲಿಕ್ಕೆ ಬಂದಳು, ಅದಕ್ಕೆ ಅವಳಿಗೆ ಮಾತಾಡಬೇಡ ಅಂತ ಹೇಳಿದೆ. ಮತ್ತು ಇವತ್ತು ಚಾತುರ್ಮಾಸ ವ್ರತ ಕೂಡ ಮಾಡ್ತಾಯಿದ್ದೀನಿ. 1 ದಿನದ ಚಾತುರ್ಮಾಸ ವ್ರತ. ಈ ವ್ರತದಲ್ಲಿ ಅಂದರೆ ಏನಂದರೆ, ಇವತ್ತು ಏನು ತರಕಾರಿ ತಿನ್ನೋ ಹಾಗಿಲ್ಲ. ಮೆಣಸು ಮತ್ತು ಸಾಸಿವೆ ಈ ಥರ ಯಾವುದೂ ತಿನ್ನೋ ಹಾಗೆ ಇಲ್ಲ. ಸಿಂಪಲ್ಲಾಗಿ ನಾನು ತೊವೆ ಮಾಡ್ಕೊಳ್ಬೇಕಂತ ಅಂದ್ಕೊಂಡೆ. ತೊವೆ ಕೂಡ ನಾನು ಟೊಮೆಟೊ, ಹಸಿಮೆಣಸೆಲ್ಲ ಹಾಕ್ತಿದ್ದೆ ಅಲ್ಲ, ಅದು ಹಾಕಿದೆ. ಬಟ್ ನಾನು ಮಾತ್ರ ಬೇರೆ ಒಂದು ಸ್ವಲ್ಪ ಬೇರೆ ತೆಗೆದಿಟ್ಕೊಂಡೆ. ಖಾಲಿ ತೊಗರಿಬೇಳೆ ಮಾತ್ರ. ತೊಗರಿಬೇಳೆಗೆ ಉಪ್ಪು ಮತ್ತು ಸ್ವಲ್ಪ ಹಿಂಗೆ ಹಾಕ್ಕೊಂಡ್ಬಿಟ್ಟೆ, ಅಷ್ಟೇ ತೊವೆ ನಂದು. ಸೊ ಇವತ್ತು ಚಾತುರ್ಮಾಸ ವ್ರತ ಕೂಡ ಮಾಡ್ತಾಯಿದ್ದೇನೆ, ಮೌನ ವ್ರತ ಕೂಡ ಮಾಡ್ತಾಯಿದ್ದೇನೆ. ಮಾತಾಡದೆ ತುಂಬ ಬೇಜಾರಾಗ್ತಾ ಇದೆ. ಯಾವಾಗಲೂ ಮಾತಾಡ್ತಾ ಇರೋ ಟೊಮೆಟೊ, ಹಸಿಮೆಣಸು ಎಲ್ಲ ಹಾಕಿರೋ ತೊವೆ ನನಗೆ, ಆಮೇಲೆ ತೊವೆ ಎಲ್ಲ ಹಾಕಿರೋ ತೊವೆ ನಮ್ಮ ಮನೆಯವರಿಗೆ. ಸೊ ಬಟ್ಟೆ ಕೂಡ ಒಗ್ದಾಯಿತು. ಇವತ್ತು ತುಂಬ ಬಟ್ಟೆ ಇತ್ತು, ಬಿಸಿಲಿದೆ. ಹೊರಗಡೆ ಹಾಕ್ತೇನೆ ಈಗ. ನೋಡಿ, ತೊವೆನ 2 ಪಾರ್ಟ್ ಮಾಡ್ತಾಯಿದ್ದೇನೆ ಫ್ರೆಂಡ್ಸ್. ಚೆನ್ನಾಗಿ ಬೆಂದಿದೆ.
ತವೆನ 2 ಪಾರ್ಟ್ ಮಾಡ್ತೇನೆ. ಟೊಮೆಟೊ ಹಸಿಮೆಣಸು ಹಾಕಿ ಒಂದು ತವೆಗೆ ಇಟ್ಟೆ ನಮ್ಮ ಮನೆಯವರಿಗೆಲ್ಲ. ಇದು ನನಗೆ ಖಾಲಿ ತೊಗರಿಬೇಳೆ ಅಷ್ಟೇ. ಮತ್ತು ಬೆಂಡೆಕಾಯಿ ಸಗಳೆ ಮಾಡಲಿಕ್ಕೆ ಇಟ್ಕೊಂಡೆ, ಮನೆಯವ್ರಿಗೆ ಬೇಕಲ್ಲ. ಸೊ ಹಾಗಾಗಿ ನಾನು ಮತ್ತೇನು ತಿನ್ನೋ ಹಾಗಿಲ್ಲ, ತರಕಾರಿ ತಿನ್ನೋ ಹಾಗೆ ಇಲ್ಲ. ನನ್ನ ಅತ್ತಿಗೆ ಅಂದರೆ ನನ್ನ ಹಸ್ಬೆಂಡ್ ಅಕ್ಕ ಲಾಸ್ಟ್ ಇಯರ್ 4 ತಿಂಗಳು ಚಾತುರ್ಮಾಸ ನಡೆಯುತ್ತಲ್ಲ, 4 ತಿಂಗಳು ಮಾಡಿದರು ಇದೇ ಥರ. 1 ತಿಂಗಳಲ್ಲಿ ಹಾಲು ತಿನ್ನೋ ಹಾಗಿಲ್ಲ, 1 ತಿಂಗಳಲ್ಲಿ ಮೊಸರು ತಿನ್ನೋ ಹಾಗಿಲ್ಲ, ಈ ಥರ. ಫ್ರೆಂಡ್ಸ್, ಈವ್ನಿಂಗ್ ಟೈಮ್ ಇದು. ನಾನು ಅಂಗಳದಲ್ಲಿ ತುಂಬ ಜಡ್ಡಿಯಾಗಿತ್ತು, ಹುಲ್ಲು ಬೆಳೆದಿತ್ತು ಮಧ್ಯದಲ್ಲಿ, ಇಂಟರ್ಲಾಕ್ ಮಧ್ಯದಲ್ಲಿ. ಅದನ್ನ ತೆಗಿತಾ ಇದ್ದೇನೆ. ಒಂದು 2-3 ತಿಂಗಳು ಹಿಂದೆ ತೆಗೆದಿದ್ದೆ. ಬೇಗ ಆಗೋದಿಲ್ಲ, ಆದರೆ ಈ ಸಲ ಮಳೆ ಇಲ್ಲ ಅಂತ ಕಡಿಮೆ, ಇಲ್ಲ ಅಂದರೆ ತುಂಬ ಆಗ್ತಿತ್ತು. ಸ್ವಲ್ಪ ಆಗಿದೆ ಅಷ್ಟೇ. ಅದು ಕೈಗೆ ತೆಗಿಲಿಕ್ಕೆ ಬರ್ತದೆ. ಒಂದೊಂದು ಸಲ ಎಷ್ಟು ಗಟ್ಟಿ ಇರುತ್ತಂದರೆ ಇದೇನಿಲ್ಲ, ಬೇಗ ತೆಗಿಲಿಕ್ಕೆ ಆಗ್ತದೆ. ಮೇಲ್ಗಡೆನೇ ಇತ್ತು. ಸೊ ಹಾಗಾಗಿ ಸ್ವಲ್ಪ ಕ್ಲೀನ್ ಮಾಡಿದೆ ಈವ್ನಿಂಗ್ ಟೈಮಲ್ಲಿ, ಖಾಲಿ ಇದ್ದೆ ಅಲ್ಲ. ಸೊ ಹಾಗಾಗಿ ಮತ್ತೆ ಕಿಚನಿಗೆ ಬಂದೆ. ಟೈಮಿಗೆ 7:15. ಫ್ರಿಜ್ಜಲ್ಲಿ ಇಟ್ಟಿದ್ದೆ ಇದು ಚಪಾತಿ ಹಿಟ್ಟು. ಒಂದು 2 ಚಪಾತಿ ಆಗುತ್ತೆ. ನನ್ನ ಹಸ್ಬೆಂಡಿಗೆ ಚಪಾತಿ ಮಾಡಿಕೊಡ್ತೀನಿ ಈಗ. ಹಾಲು ಕೂಡ ಕಾಸ್ಲಿಕ್ಕೆ ಇಟ್ಕೊಂಡೆ. ನನಗೆ ರವೆ ಬೋಳು ಮಾಡ್ಕೊಳ್ತಾ ಇದ್ದೇನೆ. ನನಗೆ ರವೆ ಬೋಳು ಸಾಕಂತ. ಮತ್ತು ಒಂಥರ ಮಾತಾಡದೆ ದೇವರೇ ಕಷ್ಟ ಅಂದರೆ. ಗುಡ್ ಮಾರ್ನಿಂಗ್. ಯಾವಾಗಲೂ ಮಾತಾಡ್ತಾ ಇರೋರು ಮಾತಾಡ್ತಿದ್ರೆ ನಾನು ನೋಡಿ ಗ್ರೈಂಡರ್ಗೆ ಉದ್ದಿನ ಹಿಟ್ಟು ಹಾಕಿ ದೋಸೆ. ಇವತ್ತು ಮಾತಾಡ್ತಾ ಇದ್ದೇನೆ. ತುಂಬ ಖುಷಿ ಆಗ್ತಾ ಇದೆ. ಒಂದಿನ ನಾನು ಮಾತಾಡದಿರೋದು ತುಂಬ ಕಷ್ಟವಾದಂಥ ವ್ರತ ಅಲ್ಲ. ನನಗಂತೂ ತುಂಬ ಕಷ್ಟ ಇತ್ತು. ಹೇಗೆ ಮಾತಾಡದಿರೋದು, ಇಡೀ ದಿನ ಒಂದು ದಿನ ಮಾತಾಡದಿರೋದು ತುಂಬ ಕಷ್ಟ ಇತ್ತು. ಆದರೂ ಕೂಡ ಆಯಿತು. ಅದಕ್ಕೆ ನಮ್ಮ ಮನೆಯವರು ಕೂಡ ಮನೇಲಿ ಎಲ್ಲರೂ ಕೂಡ ಹೆಲ್ಪ್ ಮಾಡಿದ್ರು. ಯಾಕಂದರೆ ಅವ್ರು ನನಗೆ ಮಾತಾಡಿಸ್ಲಿಲ್ಲ, ಪದೇ ನೆನಪು ಮಾಡ್ತಾಯಿದ್ರು, ಮಾತಾಡಬೇಡ ಅಂತ. ಸೊ ಹಾಗಾಗಿ ಕಂಪ್ಲೀಟ್ ಆಯಿತು. ಖುಷಿ ಇದೆ ಮನಸ್ಸಿಗೆ. ಉದ್ದಿನ ದೋಸೆ, ಜುನ್ಕ ಮಾಡಿದೆ. ಉದ್ದಿನ ದೋಸೆಗೆ ಯಾವಾಗಲೂ ಜುನ್ಕ ಮಾಡ್ತೇನೆ. ಇವತ್ತು ಮಾಡಿದ್ದೇನೆ ಜುನ್ಕನೇ. ನಿನ್ನೆ ದಿನದ ವ್ರತ ಎಲ್ಲ ಚೆಂದಾಗಿ ಆಯಿತು, ಪರಿಪೂರ್ಣ ಆಯಿತು. ತುಂಬ ಖುಷಿ ಆಗ್ತಾ ಇದೆ. ಸೊ ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೇನೆ ಫ್ರೆಂಡ್ಸ್. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ. ಥ್ಯಾಂಕ್ ಯು.